ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಭಾರತವನ್ನು ಮುಕ್ತಗೊಳಿಸಲು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬಲಿದಾನ ನೀಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸಬೇಕು ಅಂತ ಎಂಡಿಸಿಸಿ ಉಪಾಧ್ಯಕ್ಷ ಹಾಗೂ ಹೊಸಹೊಳಲು ಸೊಸೈಟಿ ಅಧ್ಯಕ್ಷ ಎಚ್.ಕೆ. ಅಶೋಕ್ ರವರು ಹೇಳಿದರು. ತಾಲೂಕು ಹೊಸಹೊಳಲು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಆಯೋಜನೆ ಮಾಡಲಾಗಿದ್ದಂಥ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ದೇಶದ ಉಜ್ವಲ ಭವಿಷ್ಯಕ್ಕಾಗಿ ನಾವೆಲ್ಲರೂ ಟೊಂಕ ಕಟ್ಟಿ ನಿಲ್ಲಬೇಕು. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿರುವುದು ಭಾರತವು ಕಳೆದ 79 ವರ್ಷಗಳಲ್ಲಿ ಶಿಕ್ಷಣ, ಆರೋಗ್ಯ, ವಿಜ್ಞಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಬಾಹ್ಯಾಕಾಶ, ರಕ್ಷಣಾ ವಲಯ ಹೀಗೆ ಅನೇಕ ರಂಗಗಳಲ್ಲಿ ತನ್ನ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಎಸ್. ಪ್ರಕಾಶ್, ತೇಜಾವತಿ, ಯೋಗೇಶ್, ಎಚ್.ಎನ್. ಜಿಎಂ. ಅಭಿಷೇಕರ್, ಕೃಷ್ಣೇಗೌಡರು, ಶಶಿಧರ್, ಎಚ್.ಆರ್. ಶ್ರೀಧರ್, ಎಚ್.ಎನ್. ಪ್ರವೀಣ್, ಗೀತಾ, ಎಚ್.ಎಂ. ಕೃಷ್ಣ, ಗ್ರಾಮದ ಹಿರಿಯ ಮುಖಂಡರಾದ ಚಿಕ್ಕೇಗೌಡ, ರಾಮೇಗೌಡ, ನಿರ್ದೇಶಕರಾದ ಎಚ್.ವಿ. ಕೃಷ್ಣಗೌಡ, ಪುಟ್ಟರಾಜು, ಎಚ್.ಜೆ. ಚಂದ್ರಗೌಡ ಮತ್ತು ಬಲರಾಮೇಗೌಡ, ಜಾನಕಮ್ಮ, ಸಚಿನ್ ಬಾಬು, ನಾಗರಾಜ್, ಬಾಲರಾಮ್ ಮತ್ತು ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಮೋದ್, ಜಿಎನ್. ಭರತ್ ಕುಮಾರ್ ಸೇರಿದಂತೆ ಯುವಕರು, ಸಂಘದ ಯುವಕರು ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಒಂದು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ದಿನ ಒಂದು ನೆನಪಾಗಿ ದೊಡ್ಡ ಮಟ್ಟದಲ್ಲಿ ಹಬ್ಬವನ್ನು ಆಚರಣೆ ಮಾಡಿದಾಗ ನಮಗೆಲ್ಲ ಮುಂದೆ ಪೀಳಿಗೆ ಬರೋ ಹುಡುಗರಿಗೆ ಎಲ್ರಿಗೂ ಒಂದು ಮಾದರಿಯಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಎಲ್ಲ ಒಂದು ಭಾಗವಹಿಸೋದಕ್ಕೆ ಹೇಳಿ ಧನ್ಯವಾದಗಳು. ನಮ್ಮ ಹೊಸಹೊಳಲು ಗ್ರಾಮದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ನಾಲ್ಕೈದು ಸಂಘದಿಂದ ಬಹಳ ದೂರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದೇ ಸಂಘ ಸಂಸ್ಥೆಗಳು ಈ ಇಂಥ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಮಾರುತಿ ಸಂಘ ಇರ್ಬೋದು, ನಮ್ಮ ಸಹಕಾರ ಸ್ಫೂರ್ತಿನ ಸಹಕಾರ ಸಂಘ ಇರ್ಬೋದು, ಈ ಸಂಘ ಸಂಸ್ಥೆಗಳೇ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಮುಂದಿರಬೇಕು. ಯಾಕೆಂದರೆ ಮಹಾತ್ಮ ಗಾಂಧಿಯವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ದಿನ ನೆನ್ಕೊಂಡ್ರೆ ಇವತ್ತು ಕೂಡ ಎಲ್ಲಪ್ಪ ನಮ್ಮ ಸ್ವಾತಂತ್ರ್ಯ ಇವತ್ತು ನೋಡೋದಾದರೆ ಭಾಳ ಒಂಥರ ಇದಾಗ್ತದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಇದೇ ರೀತಿ ಈ ಒಂದು ಮಹಾತ್ಮರನ್ನು ನೆನೆಯುವಂಥ ದಿವಸ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಹಾಗೆ ಕನ್ನಡ ರಾಜ್ಯೋತ್ಸವ ಇರ್ಬೋದು, ನಮ್ಮ ಯುವಕರು ಹೆಚ್ಚಿನ ರೀತಿಯಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ